ಬೇಸಿಕಲಿ ಫ್ರಮ್ ಚಿಕ್ಕಮಂಗ್ಳೂರು. ನಮ್ಮ ಇಲ್ಲಿ ಸುತ್ತಮುತ್ತ ಚಿಕ್ಕಮಂಗ್ಳೂರು ಯಾರೇ ಇದ್ರಿ ಬನ್ನಿ ಹೋಟ್ಲಿಗೆ ವಿಸಿಟ್ ಮಾಡಿ, ಯಾಕಂದ್ರೆ ತುಂಬಾ ಖಾರ ಆಗಿದೆ ಫುಡ್. ಖಾರವಾಗಿದೆ. ಚಿಕ್ಕಮಂಗ್ಳೂರ ಖಾರ ಬೇಕು. ಯಾ ಅಫ್ಕೋರ್ಸ್. ನಿಮ್ ಶೈಲಿ ಊಟನೇ ಇದೆ. ಹೌದು ಸರ್, ಈಗ ಕೊಡೋದುಡಿಗೆ ವರ್ತಿದೆ ಅನ್ಸುತ್ತೆ. 100% ವರ್ತ್. ಈಗ ಬೇರೆ ಕಡೆ ಎಲ್ಲ ಮಾಡಿದ್ದೀರಾ ಸರ್ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲ, ಅಲ್ಗೂ ಇಲ್ಗೂ ಏನಾದ್ರು ಡಿಫ್ರೆನ್ಸ್ ನಿಮಗೆ ಅನಿಸಿದ್ದು? ನಾವು ಬಂದಿದ್ದು ಆಕ್ಚುಲಿ ಬೇರೆ ಲೈಕ್ ಯಾವ್ದಾದ್ರು ಒಂದು ಬರ್ಗರ್ಗೆ ಹತ್ರ ಹೋಗೋಣ ಅಂತ. ನಿಮ್ಮ ಬೋರ್ಡ್ ಸೈನ್ ಅಲ್ಲಿ ನೋಡ್ಬಿಟ್ಟು ಯಾಕೆ ಇಲ್ಲಿ ಟ್ರೈ ಮಾಡಬಾರ್ದು ಅನಿಸ್ತು. ಬರ್ಗರ್ಗೆ ಹೋಗ್ತಿದ್ದವ್ರು ಬೋರ್ಡ್ ನೋಡಿ ಇಲ್ಲಿ ಬಂದಿದ್ದೀರಾ? ಹೌದು. ಬಂದಕ್ಕೂ ಸ್ಯಾಟಿಸ್ಫೈ ಆಗ್ತಾ? ಚೆನ್ನಾಗಿದೆ. ಫ್ರಮ್ ದ ಎಂಟ್ರೆನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲೂ ನಮಗೆ ವೆಯ್ಟ್ ಮಾಡಿಸ್ಲಿಲ್ಲ. ನನಗೆ ಇಮಿಡಿಯೇಟ್ ನಮಗೆ ಬಫೆಟ್ ಸಿಕ್ತು. ಚೆನ್ನಾಗಿದೆ. ಕೊಡೋದುಡಿಗೆ ವರ್ತಿದೆ ವರ್ತಿದೆ. ಅಂದ್ರೆ ಐಟಮ್ ಎಲ್ಲ ಖಾಲಿ ಆದಾಗ ಆಗ್ತಾ ಇರ್ತಾರೆ. ಸರ್ವಿಸ್ ಚೆನ್ನಾಗಿದೆಯಾ? ಇಲ್ಲ, ಇಮಿಡಿಯೇಟ್ ನಮ್ಗೆ ಏನು ಆ ಥರ ಏನೂ ಲ್ಯಾಗ್ ಅನಿಸ್ಲಿಲ್ಲ. ಬನ್ನಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತಾದ್ರು ತಿಂದು ಹೋಗ್ಬೋದಾ? ಆರಾಮಾಗಿ. ನಮಸ್ಕಾರ, ನಮ್ಮ ಟಾಕ್ ಸುದ್ದಿ ಚಾನಲ್ ನೋಡ್ತಿರೋಂಥ ಎಲ್ಲ ವೀಕ್ಷಕರು ಕೂಡ ಇವತ್ತು ನಾವು ಬಂದಿದ್ವಿ ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಎಷ್ಟಾರು ತಿನ್ನಿ ಏನಾರು ತಿನ್ನಿ. ಏನಂದರೆ ವೆಜ್ಜಾರು ತಿನ್ನಿ, ನಾನ್ ವೆಜ್ ಆರು ತಿನ್ನಿ. ನಾನ್ ವೆಜ್ 15 ಐಟಮು, ವೆಜ್ಜು 35 ಐಟಮು, 55 ಐಟಮ್ನ ಎಷ್ಟಾರು ತಿನ್ಬೋದು ಅಂತ ಒಂದು ಹೋಟ್ಲ್ ಬಂದೀನಿ. ಎಲ್ಲಿದೆ ಅಂತಂದರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾದ್ರಿ ಬಸ್ ಸ್ಟಾಪಲ್ಲಿ ಇರುವಂಥ ದ ಬಿಗ್ ಬಫೆಟ್ ಅನ್ನೋ ಒಂದು ಹೋಟ್ಲ್ ಬಂದಿದ್ದೀವಿ. ಇಲ್ಲಿ ಆಫರ್ ಏನು ಸಖತ್ತಾಗಿದೆ ಅಂತಂದರೆ ಫ್ಯಾಮಿಲಿಗೆ ಒಂದು ರೀತಿ ಮದುವೆ ಮನೆ ಊಟ, ಊಟ ಮಾಡಿದ ರೀತಿ ಸಖತ್ತಾಗಿದೆ. ವೆಜ್ಜಾರು ತಿನ್ನಿ, ನಾನ್ ವೆಜ್ಜಾರು ತಿನ್ನಿ. ನೋಡಿ, ಫ್ಯಾಮಿಲಿಗಳೆಲ್ಲ ಆರಾಮ್ಸೆ ಬಂದು ಕೂತ್ಕೊಂಡು ತಿನ್ನೋದಕ್ಕೆ ಒಂದು ರೀತಿ ಫ್ಯಾಮಿಲಿ ಸೆಟಪ್ ಸಖತ್ತಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ ಒಳಗಡೆ, ಅಲ್ಲೂ ಕೂಡ ಕೂತ್ಕೊಂಡು ತಿನ್ಬೋದು. ಫ್ಯಾಮಿಲಿ ಅಂದೆಲ್ಲ ಬಂದು ತಿಂತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ, ಒಳಗಡೆ ಇಲ್ಲಿ ಹಲವಾರು ಬರ್ತ್ಡೇ ಆನಿವರ್ಸರಿ ಎಲ್ಲವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಯಾವ್ದಾರು ಪಾರ್ಟಿಗಳು ಮಾಡ್ಕೋಬೋದು, ಆನಿವರ್ಸರಿ ಮಾಡ್ಕೋಬೋದು. ಈ ಥರ ಫ್ಯಾಮಿಲಿ ಬಂದು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀವು ಇಲ್ಲಿ ಊಟ ಮಾಡ್ಬೋದು. ಆ ಥರ ಒಂದು ಸೆಟಪ್ ಇರುವಂಥ 50 ಐಟಮ್ ಅನ್ಲಿಮಿಟೆಡ್ ಆಗಿ ವೆಜ್ ನಾನ್ ವೆಜ್ ಎಲ್ಲವೂ ಕೂಡ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇರುವಂಥ ಒಂದು ಹೋಟೆಲ್ ಬಂದಿದ್ವಿ. ಬನ್ನಿ, ಅಲ್ಲಿ ಏನೇನು ಸಿಗ್ತಾ ಇದೆ, ಏನು ಎತ್ತ ಅದ್ರ ಬಗ್ಗೆ ನಿಮಗೂ ತಿಳಿಸೋಣ, ನಾವು ತಿನ್ನೋಣ, ತಿಂತೋರವ್ರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ರೆಸ್ಟೋರೆಂಟ್ ಹೆಸರು ಏನಂತ ಸರ್? ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಈಟ್ ಅನ್ಲಿಮಿಟೆಡ್ ಅಂದ್ರೆ ಎಷ್ಟಾರು ತಿನ್ಬೋದಾ? ಹೌದು ಸರ್. ಇದು ವೆಜ್ ಇದೆಯಾ, ನಾನ್ ವೆಜ್ ಇದೆಯೋ? ವೆಜ್ ಬಫೆಟ್ ಇದೆ, ನಾನ್ ವೆಜ್ ಬಫೆಟ್ ಇದೆ, ಎರಡು ಇದೆ. ವೆಜ್ ನಾನ್ ವೆಜ್ ಎರಡು ಅನ್ಲಿಮಿಟೆಡ್? ಹೌದು ಸರ್, ಹೌದು. ಅದಕ್ಕೆ ಏನ್ ಹಿಂಗೆ ಜನ ಜಾತ್ರೆ ತರ ಏನು ಹಬ್ಬದ ತರ ಬರ್ತಾ ಇದಾರೆ ಹೋಟೆಲ್ಗೆ? ಹೌದು, ನಿಜ ಸರ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನ್ ಸಿಟಿ ನೀಲಾದ್ರಿ ರೋಡ್ ಫೇಸ್ 1 ಬರುತ್ತೆ. ಇದು ನೀಲಾದ್ರಿ ರೋಡ್, ನೀಲಾದ್ರಿ ಬಸ್ ಸ್ಟಾಪ್ ಆಪೋಸಿಟ್ ಬರುತ್ತೆ. ಇದು ವಿಪ್ರೋ ಗೇಟ್ ಇಂದ ನಿಯರ್ ಆಗುತ್ತೆ. ಆಮೇಲೆ ಇಲ್ಲಿ ಅಜ್ಮೀರ್ ಅಪಾರ್ಟ್ಮೆಂಟ್ ಬರುತ್ತೆ, ಅದ್ರ ಆಪೋಸಿಟ್ ಬರುತ್ತೆ. ಬಿಗ್ ಬಫೆಟ್ ಅಂತ ಗೂಗಲ್ ಅಲ್ಲಿ ಲೊಕೇಶನ್ ಮಾಡಿದ್ರು ಸಿಗುತ್ತೆ. ಗೂಗಲ್ ಲೊಕೇಶನ್ ಹಾಕಿದ್ರು ಕೂಡ ಕರ್ಕೊ ಬರುತ್ತೆ ಸರ್. ಸರ್, ಟೈಮಿಂಗ್ಸ್ ಏನಿದೆ ಸರ್ ಇದ್ರದ್ದು? ಸರ್, ಲಂಚ್ ಡಿನ್ನರ್ 2 ಇದೆ. ಲಂಚ್ ಆದ್ರೆ 12 to 4 ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ. ಸಂಜೆ ಆದ್ರೆ 7 ರಿಂದ 11 ಗಂಟೆವರೆಗೂ ಇರುತ್ತೆ. ಸಂಜೆ 7 ಗಂಟೆಯಿಂದ 12 ಗಂಟೆ 11 ಗಂಟೆವರೆಗೂ ನೈಟ್ ಊಟ? ಹೌದು ಸರ್, ಹೌದು. ಡೈಲಿ ಇರುತ್ತಾ ಸರ್? ಡೈಲಿ ಇರುತ್ತೆ. ಸೋಮವಾರನೂ ಇರುತ್ತೆ ಸರ್. ಏನ್ ಸರ್ ಇಷ್ಟೊಂದು ಟ್ರೆಂಡ್ ಆಗ್ಬಿಟ್ಟದೆ ಈ ಹೋಟೆಲ್? ಸೋಮವಾರನು ನಾನ್ ವೆಜ್ ಊಟ ತಿನ್ನಕ್ ಬರ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಬರ್ತಾರೆ ಸರ್. ಈಗ ವೆಜ್ ಅಲ್ಲಿ ಏನೇನು ಐಟಮ್ ಎಷ್ಟು ಸಿಗುತ್ತೆ, ನಾನ್ ವೆಜ್ ಅಲ್ಲಿ ಏನೇನು ಐಟಮ್ ಎಷ್ಟು ಸಿಗುತ್ತೆ ಹೇಳಿ ಸರ್? ಸರ್, ವೆಜ್ ಅಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ 35 ಡಿಶಸ್ ಅಂತ ಹೇಳಿದೆ. 35 ಐಟಮ್? ಹೌದು ಸರ್. ನಿಮ್ಗೆ ಚಾಟ್ ಕೌಂಟರ್ ಅಲ್ಲಿ ಒಂದು 4 ತರ 5 ತರ ವೆರೈಟಿ ಬರುತ್ತೆ. ಏನೇನು ಬರುತ್ತೆ? ಸೊ, ಸೇವ್ ಪುರಿ, ಪಾನಿಪುರಿ, ಪಾಪಡಿ ಚಾಟು, ಇನ್ನೊಂದು 2-3 ತರ ಬರುತ್ತೆ. ಅದ್ರ ಜೊತೆಗೆ ಸೂಪ್ ಬರುತ್ತೆ, ಫ್ರೂಟ್ ಸಲಾಡ್ ಬರುತ್ತೆ. ಅದಾದ್ಮೇಲೆ ಸಲಾಡ್ಸ್ ಅಲ್ಲಿ ನಮ್ಗೊಂದು ಗೊತ್ತಿರೋ ಪ್ರಕಾರ ಒಂದು 5 ರಿಂದ 6 ಸಲಾಡ್ಸ್ ಬರುತ್ತೆ. ಓಕೆ. ಸೊ ಅದಾದ್ಮೇಲೆ ನಿಮಗೆ ಏನೋ ಸ್ಟಾರ್ಟರ್ಸ್ ಒಂದು 4 ರಿಂದ 5 ಸ್ಟಾರ್ಟರ್ಸ್ ಇರುತ್ತೆ. ಮೈನ್ ಕೋರ್ಸ್ ಇರುತ್ತೆ. ಸ್ಟಾರ್ಟರ್ಸ್ ಅಲ್ಲಿ ಏನೇನು ಬರುತ್ತೆ? ಚೀಸ್ ಬಾಲ್, ಅರಬರ ಕಬಾಬು, ಗೋಬಿ ಮಂಚೂರಿಯನ್, ಪನ್ನೀರ್ ಟಿಕ್ಕಾ, ಆಮೇಲೆ ಬೇಬಿ ಕಾರ್ನ್ ಮಂಚೂರಿಯನ್, ಈ ತರ ಇರುತ್ತೆ. ಅದಾದ್ಮೇಲೆ ಫ್ರೈಡ್ ರೈಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ನೂಡಲ್ಸ್ ಇರುತ್ತೆ. ಸೊ ಕರ್ಡ್ ರೈಸ್ ಆಗ್ಬೋದು, ವೈಟ್ ರೈಸ್ ಆಗ್ಬೋದು, ಪಲಾವ್ ಆಗ್ಬೋದು, ವೆಜ್ ಬಿರಿಯಾನಿ ಆಗ್ಬೋದು. ಆಮೇಲೆ ಆಲೂಕು ಸಬ್ಜಿ ಅಂತ ಬರುತ್ತೆ, ಬಟರ್ ರೋಟಿ, ಬಟರ್ ನಾನ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏನೋ ಡೆಸರ್ಟ್ಸ್ ಅಲ್ಲಿ ಒಂದು 4 ರಿಂದ 5 ವೆರೈಟಿ ಬರುತ್ತೆ. ಏನೋ ರೈಸ್ ಕೀರು, ಮೂಂಗ್ ದಾಲ್ ಹಲ್ವಾ ಇರುತ್ತೆ ಒಂದೊಂದ್ ದಿನ. ಆಮೇಲೆ ಜಾಮೂನ್ ಇರುತ್ತೆ. ಅದ್ರ ಜೊತೆಗೆ ಏನೋ ಲಡ್ಡು ಇರುತ್ತೆ ಒಂದೊಂದ್ ದಿನ. ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ 2 ತರ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಸರ್. ಆಮೇಲೆ ಇವತ್ತೇನೋ ಯಾವ್ದೋ ರಷ್ಯನ್ ಐಟಮ್ ಅಂತ ಯಾವ್ದೋ ಒಂದು ರಷ್ಯನ್ ಸಲಾಡ್ ಅಂತ. ಸಲಾಡ್? ಹೌದು ಸರ್. ಸಲಾಡ್ ಚೇಂಜಸ್ ಆಗ್ತಾ ಇರುತ್ತೆ ಸರ್. ಈಗ 7 days ಅಲ್ಲಿ
ಒಂದು 75% ಸೇಮ್ ಮೆನು ಇರುತ್ತೆ, ಇನ್ನು 25% ಚೇಂಜಸ್ ಮಾಡ್ತಾ ಇರ್ತೀವಿ. ಇದಿಷ್ಟು 35 ಐಟಮು ವೆಜ್ ಐಟಮು. ವೆಜ್ ಐಟಮ್ ಇದಿಷ್ಟು ಎಲ್ಲವನ್ನು ಕೂಡ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸಂಜೆ ಆದ್ಮೇಲೆ ರೋಡ್ ಸೈಡ್ ಅಲ್ಲಿ ತಿನ್ನೋದಕ್ಕೆ ಜನ ಏನ್ ಆತುರಿತಾ ಇರ್ತಾರೆ, ಅದೇ ನೀವು ಇದನ್ನ ಅನ್ಲಿಮಿಟೆಡ್ ಆಗಿ ಡೈಲಿ ಕೊಡ್ತಾ ಇದೀರಿ. ಖಂಡಿತ ಸರ್, ಎಲ್ಲಾ ಐಟಮು ಅನ್ಲಿಮಿಟೆಡ್. ಸೊ ಎಷ್ಟನ ತಿನ್ನಿ, ಏನಾನ ತಿನ್ನಿ, ವೇಸ್ಟ್ ಮಾಡ್ದಂಗೆ ತಿನ್ನಿ ಅಷ್ಟೇ. ಸಖತ್ತಾಗಿ ಹೇಳಿದ್ರಿ ಕೊನೆಗೆ. ಹೌದು, ರೈತರನ್ನ ಸಾರ್ಥಕ ಆಯ್ತು ಜೀವನ. ಈಗ ವೆಜ್ ಆಯ್ತು ಸರ್, ನಾನ್ ವೆಜ್ ಅಲ್ಲಿ ಏನೇನ್ ಐಟಮ್ ಸಿಗುತ್ತೆ, ಎಷ್ಟು ಐಟಮ್ ಸಿಗುತ್ತೆ ಸರ್? ಸರ್ ನಾನ್ ವೆಜ್ ಅಲ್ಲಿ ಆಲ್ಮೋಸ್ಟ್ 14 to 15 ಡಿಶಸ್ ಸಿಗುತ್ತೆ. ಸೊ ಸೂಪ್ ಸಿಗುತ್ತೆ ಬರ್ತಿದ್ದಂಗೆನೆ. ಸೂಪ್ ಆದ್ಮೇಲೆ ಚಿಕನ್ ಸೂಪು, ಚಿಕನ್ ಸೂಪು, ಅಂಡ ಕಪಂಡ ಅಂತ ಬರುತ್ತೆ, ಅದರಲ್ಲೂ ರಷ್ಯನ್ ಅಂಡ ಅಂತ ಒಂದು ಬರುತ್ತೆ. ಸೊ ವೆಜ್ ಅಲ್ಲಿ ರಷ್ಯನ್ ಸಲಾಡ್ ತರನೇ ಬರುತ್ತೆ. ಅದಾದ್ಮೇಲೆ ಒಂದೊಂದ್ ದಿನ ಎಗ್ ಬೋಂಡಾ ಇರುತ್ತೆ. ಎಗ್ ಬೋಂಡಾ ಇರುತ್ತೆ. ಅದಾದ್ಮೇಲೆ ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಮಂಚೂರಿಯನ್, ತಂದೂರಿ ಚಿಕನ್, ಈ ತರ ಇರುತ್ತೆ. ನಮಗೆ ಕೇಳ್ತೀರ ಬಾಯಲ್ಲಿ ನೀರು ಬರ್ತಿದೆ, ಇನ್ ಬರೋರ್ಗೆ ಎಷ್ಟು ಖುಷಿ ಆಗುತ್ತೆ. ಬಿರಿಯಾನಿ ಐಟಮ್ ಏನು ಸಿಗಲ್ವ ಸರ್? ಸರ್ ಜೊತೆಗೆ ನಾನು ಹೇಳ್ತೀನಿ ಸರ್, ಫಿಶ್ ಕರಿ ಇರುತ್ತೆ, ಚಿಕನ್ ಕರಿ ಇರುತ್ತೆ, ಫಿಶ್ ರವಾ ಫ್ರೈ ಇರುತ್ತೆ, ಕಬಾಬ್ ಇರುತ್ತೆ. ನೀವು ಬಿರಿಯಾನಿ ಕೇಳಿದ್ರಿ, ಬಿರಿಯಾನಿಲಿ ಹೈದರಾಬಾದಿ ಬಿರಿಯಾನಿ ಇರುತ್ತೆ, ದೊನ್ನೆ ಬಿರಿಯಾನಿ ಇರುತ್ತೆ. ಸೊ ವೀಕೆಂಡ್ ಅಲ್ಲಿ ಮೇನ್ ಡೇ 2 ಬಿರಿಯಾನಿ ಇರುತ್ತೆ. ಸೋಮವಾರ ಗುರುವಾರ ಮಾತ್ರ ಒಂದೊಂದು ಬಿರಿಯಾನಿ ಇರುತ್ತೆ. ಅದ್ರ ಜೊತೆಗೆ ರೋಟಿ, ನಾನು ಅವ್ರಿಗೂ ವೆಜ್ ತಗೋಬಹುದು, ಆಪ್ಷನ್ ಇರುತ್ತೆ. ಅಂದ್ರೆ ಈಗ ನಾನ್ ವೆಜ್ ತಗೊಂಡ್ರೆ ವೆಜ್ ಫ್ರೀ, ವೆಜ್ ತಗೊಂಡ್ರೆ ಬರೀ ವೆಜ್ ತಿನ್ಬೇಕು, ವೆಜ್ ಮಾತ್ರ. ಈ ತರ ಸರ್. ಈಗ ಏನ್ ಸರ್ ಇದು ವೆಜ್ ಅಲ್ಲಿ ಒಂಥರ ಇದೆ, ನಾನ್ ವೆಜ್ ಅಲ್ಲಿ ಎಷ್ಟೊಂದು ಐಟಮ್, ಫಿಶ್, ಚಿಕನ್ ಎಲ್ಲ ಅದ್ರಲ್ಲಿ ಅದು ರವಾ ಫ್ರೈ ಫಿಶ್ ಇರ್ಬೋದು, ಅರಬರಕ ಕಬಾಬು, ಗುಂಟೂರು ಚಿಕನ್, ಬಿರಿಯಾನಿ, ಚಿಲ್ಲಿ ಚಿಕನ್, ಏನ್ ಸರ್ ಎಲ್ಲವನ್ನು ಎಷ್ಟು ಅಂತ ತಿನ್ನೋದು, ಎಷ್ಟಾರು ತಿನ್ಬೋದು ಇದನ್ನು ಕೂಡ? ಎಷ್ಟೇನೋ ತಿನ್ಲಿ ಸರ್. ಏನಂದ್ರೆ ಇಲ್ಲಿ ಎಲ್ಲರಿಗೂ ಒಂದೊಂದು ಪೀಸ್ ತಿಂದ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಸೊ ಎಲ್ಲ ಟೇಸ್ಟಿಯಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನಾವು ಬಂದ್ ಕಸ್ಟಮರ್ಗೆ ಒಂದೇ ಹೇಳೋದು, ಫಸ್ಟ್ ಒಂದೊಂದು ಪೀಸ್ ಹಾಕೊಂಡು ಟೇಸ್ಟ್ ನೋಡಿ, ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅದೊಂದು ಜಾಸ್ತಿ ತಗೊಳ್ಳಿ. ಸೊ ಆ ತರ ವೇಸ್ಟ್ ಮಾಡ್ದಂಗೆ ಎಷ್ಟು ಬೇಕಾದ್ರೂ ತಿನ್ಬೋದು, ಬಟ್ ವೇಸ್ಟ್ ಮಾಡಬೇಡಿ ಅನ್ನೋದು ನಿಮ್ ರಿಕ್ವೆಸ್ಟ್ ಅಷ್ಟೇ. ಹೌದು ಸರ್, ಹೌದು. ಯಾರಿಗೂ ಅದು ಪ್ರಯೋಜನ ಆಗೋದಿಲ್ಲ. ಖಂಡಿತ. ಸರ್ ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಅಂತ ಹೇಳಿದ್ರಿ ಟೈಮಿಂಗ್ ಸರ್? 12 to 4, 12ರಿಂದ 4 ಗಂಟೆ. ಮತ್ತೆ ಸಂಜೆ 7 ಗಂಟೆಯಿಂದ 11 ಗಂಟೆವರೆಗೆ. ಬೆಳಿಗ್ಗೆ ಟೈಮ್ ಏನಿರಲ್ಲ ಸರ್? ಸದ್ಯಕ್ಕೆ ಟಿಫನ್ ಏನು ಮಾಡಿಲ್ಲ, ಲಂಚ್ ಡಿನ್ನರ್ ಎರಡೇ. ಸರ್ ಈಗ ಇದು ಎಷ್ಟೇ ಫ್ಲೋರ್ ಇರೋದು ಸರ್? ಇದು ಏನು ಟೈಟಾನ್ IDFC ಬ್ಯಾಂಕ್ ಇದೆ, ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಇದೆ ಸರ್. 5ನೇ ಫ್ಲೋರ್ ಏನೋ ನಿಮ್ಮಂತವ್ರು ನಮ್ಮಂತವ್ರು ಬರ್ಬೋದು, ತುಂಬಾ ಫ್ಯಾಮಿಲಿಗಳು ಬರ್ತಿದ್ರಿ, ಹೆಂಗ್ ಬರ್ತಿದಾರೆ ಸರ್ ಇವ್ರ ಮೇಲೆ? 5th ಫ್ಲೋರ್ ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. ಲಿಫ್ಟ್ ಇದೆಯಾ? ಖಂಡಿತ ಇದೆ, 2 ಲಿಫ್ಟ್ ಒಂದು ಹೋಟ್ಲಿಗೆ. ಹೌದು ಸರ್. ಸೂಪರ್ ಸರ್, ಅಂದ್ರೆ ಯಾವ್ದೇ ತರ ತೊಂದರೆ ಇಲ್ಲ, ಆರಾಮ್ಸೆ ಬಂದು ಆರಾಮಾಗಿ ಹೋಗ್ಬೋದು. ಆಮೇಲೆ ಇಲ್ಲಿ ಎಲೆಕ್ಟ್ರಾನ್ಸಿಟಿ ಫೇಸ್ 1 ನೀಲಾದ್ರಿ ರೋಡ್ ಅಲ್ಲಿ ಮೇನ್ ಪ್ರಾಬ್ಲಮ್ ಪಾರ್ಕಿಂಗ್. ಸರ್ ರೋಡ್ ಬೇರೆ ಏನ್ ಫುಲ್ ಗಿಜಿ ಅಂತ ಇರುತ್ತೆ, ಪಾರ್ಕ್ ಜನ ಎಲ್ಲಿ ನಿಲ್ಸೋದು? ನಮ್ಮ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಇದೆ ಸರ್. ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಪಾರ್ಕಿಂಗ್ ಇದೆ ನಿಮ್ದೆ? ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಇದೆ. ಎಷ್ಟು ಸ್ಕೂಟರ್, ಎಷ್ಟು ಕಾರ್ ನಿಲ್ಲಿಸಬಹುದು ಸರ್? ಸೊ ಸ್ಕೂಟರ್ ಅಂದ್ರೆ ನೀವೇನೋ 30 ಸ್ಕೂಟರ್ ವರೆಗೂ ನಿಲ್ಲಿಸಬಹುದು. ಸೊ ವೆಹಿಕಲ್ ಅಂದ್ರೆ ನೀವು ಒಂದು 10 to 12 ಆರಾಮಾಗುತ್ತೆ. ಸೊ ಯಾಕಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಬಟ್ ಹೋಲ್ ಬಿಲ್ಡಿಂಗ್ ಅಲ್ವಾ. ಸೊ ಹಂಗಾಗಿ ಒಂದು 10 ಅಂತ ಆರಾಮಾಗಿ ನಿಲ್ಲಿಸಬಹುದು. ಒಂದೊಂದ್ ದಿನ ಬೇಕಾದ್ರೆ ಜಾಸ್ತಿ ನಿಲ್ಸ್ಕೋಬಹುದು. 10 ಕಾರು 30 ಸ್ಕೂಟ್ರು. ಹೌದು. ಏನ್ ಅವ್ರೇನ್ ಬಂದೇನ್ ಸಂಜೆವರೆಗೆ ಇರಲ್ಲ, ಬಂದು ಹೋಗ್ತಾ ಇರ್ತಾರೆ. ಬಂದ್ 1 hour ಊಟ ಮಾಡಿ. ಅದಕ್ಕೇನು ಪಾರ್ಕಿಂಗ್ ಚಾರ್ಜಸ್ ಏನಿಲ್ಲ? ನಮ್ಮ ಬಿಲ್ಡಿಂಗ್ ಅಲ್ಲಿ ಇರೋದಕ್ಕೆ ಫ್ರೀ. ಏನ್ ಸರ್ ಈ ತರ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಪಾರ್ಕಿಂಗ್ ಫ್ರೀ, ಲಿಫ್ಟ್ ಇದೆ, ಈ ತರ ಅನ್ಲಿಮಿಟೆಡ್ ಊಟ ಇದೆ. ನಿಜವಲ್ಲೂ ಕೂಡ ನೋಡ್ತಿರೋರ್ಗೆ ಇದೆಲ್ಲ ಮಾಹಿತಿ ಬೇಕಾಗುತ್ತೆ ನಿಜವಲ್ಲೂ. ಹೌದು ಸರ್, ಹೌದು. ಸರ್ ಇದು ಅದಲ್ದೇನೆ ಇಲ್ಲಿ ಬೆಳಗಿನ ತಿಂಡಿ ಏನಿರಲ್ಲ, ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಮಾತ್ರ ಇರುತ್ತೆ. ಹೌದು ಸರ್, ಹೌದು. ಮತ್ತೆ ಇಲ್ಲಿ ಪಾರ್ಟಿ ಹಾಲ್ ಇದೆ ಸರ್ ಇಲ್ಲಿ? ಹೌದು ಸರ್, ನಮ್ದು ಇಲ್ಲಿ ಏನು ಬರ್ಡೇ ಆಗ್ಬೋದು, ಬೇರೆ ಫಂಕ್ಷನ್ ಗಳು ಆಗ್ಬೋದು. ಸೊ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ, ಟೀಮ್ ಔಟ್ಗೆ, ಕಂಪನಿ ಯಾವ್ದಾರ ಮೀಟಿಂಗ್ ಮಾಡ್ಕೊಳ್ಳೋದಕ್ಕೆ, ಸೊ ಕೇಟರಿಂಗ್ ಎಲ್ಲ ತರ ವ್ಯವಸ್ಥೆ ಇದೆ. ತುಂಬಾ ಟೀಮ್ ಔಟ್ ಗಳು ಅಂತ ಬರ್ತಾರೆ, ಅಂದ್ರೆ ಇಲ್ಲಿ IT ಕಂಪನಿ ಅವರೆಲ್ಲ ಬಂದು ಊಟ ಮಾಡೋದು. ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ಇಲ್ಲೇ ಇನ್ಫೋಸಿಸ್ ಅಂತ ಇದೆ, ವಿಪ್ರೋ ಇದೆ, ಅದ್ರ ಜೊತೆಗೆ TCS ಆಗ್ಬೋದು, ಇನ್ನು ಬೇರೆ ತುಂಬಾ ಕಂಪನಿಗಳು. ಎಲೆಕ್ಟ್ರಾನಿಸಿಟಿ ಅಂದ್ರೆ ಐಟಿನೇ. ಖಂಡಿತ. ಅವರೆಲ್ಲರೂ ಇಲ್ಲೇ ಬರ್ತಾರೆ. ಹೌದು ಸರ್, ಹೌದು. ಅವರೆಲ್ಲರೂ ಇಲ್ಲಿ ಬರ್ತಿರೋದ್ ಕಾರಣ ನೀವೊಂದು 10% ಅವ್ರಿಗೆ ಅದ್ರ ಮೇಲೆ ಊಟಕ್ಕೆ ಫ್ರೀ ಕೊಡ್ತಾ ಇದ್ದೀರಾ, ಕನ್ಸೆಷನ್ ಕೊಡ್ತೀರಾ ಅಂತ? ಹೌದಾ? ಅಂದ್ರೆ ನಾವು ಏನು ಈಗ ಕಂಪನಿ ಟೀಮ್ಗಳಿಗೆ ನಾವು ಡಿಸ್ಕೌಂಟ್ ಕೊಡ್ತಾ ಇರ್ತೀವಿ, 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಅವರು ನಮ್ಗೆ ಕಾಲ್ ಮಾಡಿ ಈ ತರ ಬುಕ್ ಮಾಡ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ರೆ ಎಷ್ಟು ಯಾವತ್ತು ಏನು ಅಂತ, ಸೊ ಅವತ್ತು ನಮ್ಗೆ ಎಷ್ಟು ಅಕೌಂಟ್ ಇದೆ ನೋಡ್ಕೊಂಡು ನಾವು ಬುಕ್ ಮಾಡಿ ಡಿಸ್ಕೌಂಟ್ ಕೊಡ್ತೀವಿ. ಸರ್ ಈಗ ಇದಾಯ್ತು ಸರ್. ಈಗ ನಾವು ಏನೋ ಪಾರ್ಟಿಗಳು ಬರ್ತೀವಿ ಅಂತ ಇಟ್ಕೊಳ್ಳಿ. ಈಗ ನೀವು ರೆಗ್ಯುಲರ್ ಆಗಿ ವೆಜ್ ನಾನ್ ವೆಜ್ 2 ಅನ್ಲಿಮಿಟೆಡ್ ಇದೆ, ಇಷ್ಟ ಐಟಮ್ ಅಂತಿದ್ರಿ. ಈಗ ಯಾರು ಬಂದವರು ವಿಶೇಷವಾಗಿ ಏನೋ ಪಾರ್ಟಿ ಗೀಟಿಗಳು ಮಾಡಬೇಕು, ಎಕ್ಸ್ಟ್ರಾ ಐಟಮ್ ಬೇಕು, ಬೇರೆ ಐಟಮ್ ಬೇಕು ಅಂದ್ರೆ ಅದು ಮಾಡ್ಕೊಡ್ತೀವಿ ಸರ್. ಅವ್ರು ಏನೇ ಕೇಳಲಿ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ಯಾವ್ದ್ರಲ್ಲಿ ಚಿಕನ್, ಮಟನ್, ಫ್ರಾನ್ಸ್ ಏನೇ ಕೇಳಿದ್ರು ನಾವು ಫಿಶ್ ಎಲ್ಲದ್ರಲ್ಲೂ ವೆರೈಟಿ ಮಾಡ್ಕೊಡ್ತೀವಿ. ಬಟ್ ಪ್ರೈಸ್ ಸ್ವಲ್ಪ ಚೇಂಜಸ್ ಆಗುತ್ತೆ.
ಅದಕ್ಕೆ ನೀವೇನ್ ತಗೋತೀರಾ ಅದ್ರ ಮೇಲೆ ಬೇರೆ ಪ್ರೈಸ್ ಬೇರೆ ಆಗುತ್ತೆ. ಈಗ ಅದು mutton ಓಕೆ ಬೇಕು. ಸರ್, ಅದು ಹೌದು. ಓಕೆ, ಹ್ಮ್. ಅದಿರುತ್ತೆ. ಆದ್ರೆ ಈ ರೆಗ್ಯುಲರ್ ಆಗಿರುವಂತದ್ದು ಇದೆಲ್ಲ ಇರುತ್ತೆ. ಖಂಡಿತ ಇದಿರುತ್ತೆ. ಈಗ 15-35 ಐಟಮ್ ಹೇಳಿದ್ರಲ್ಲ ಸರ್, ಅದು ಡೈಲಿ ಒಂದೇ ತರ ಐಟಮ್ಗಳು ಇರ್ತದ ಅಥವಾ ಬೇರೆ ಬೇರೆ ಚೇಂಜ್ ಆಗುತ್ತೆ? ಇಲ್ಲ ಸರ್, ಚೇಂಜಸ್ ಆಗ್ತಾ ಇರುತ್ತೆ. ಒಂದು 75 ಸೇಮ್ ಇರುತ್ತೆ, ಒಂದು 25% ಚೇಂಜಸ್ ಮಾಡ್ತಾ ಇರ್ತೀವಿ ಡೈಲಿ. ಸರ್, ಇಷ್ಟೊಂದು ಕಡಿಮೆ ರೇಟ್ ಕೊಟ್ಟು ಇಷ್ಟೊಂದು ಹೈಜಿನಿಕ್ ಆಗಿ ಮತ್ತೆ ಇಲ್ಲಿ ಕೂತ್ಕೊಳ್ಳೋ ಒಂದೇನು ಅಟ್ಮಾಸ್ಫಿಯರ್ ಸಖತ್ತಾಗಿದೆ, ಪಾರ್ಟಿ ಹಾಲ್ಗೆಲ್ಲ ಚೆನ್ನಾಗಿದೆ, ಹೌದು. ಆದ್ರೂ ಕೂಡ ಕಡಿಮೆ ಕೊಡ್ತೀರಾ, ಅವಾಗ ಆಫರ್ಗಳು ಕೊಡ್ತಾ ಇದ್ದೀರಾ. ಖಂಡಿತ ಈ ಹೋಟೆಲ್, ಈ ರೆಸ್ಟೋರೆಂಟ್ ಫೇಮಸ್ ಆಗಿರೋದು ಇದ್ಯಾವ್ದು SLC PUC ಓದ್ ಮಕ್ಕಳಿಗೆ 90% ಮೇಲಿದ್ದವ್ರು ಫ್ರೀ ಊಟ, ಹೌದೌದು. ಸೀನಿಯರ್ ಸಿಟಿಸನ್ಗೆ ಫ್ರೀ ಊಟ ಕೊಟ್ರಿ. ಹೌದು ಸರ್. ಇನ್ನು ಏನೇನು ಆಫರ್ಗಳು ಕೊಡ್ತಾ ಇದ್ದೀರಾ? ಮುಂದಿನ ದಿನಗಳಲ್ಲಿ ಇನ್ನೂ ಆಫರ್ಗಳು ಬರ್ತಾವ? ಖಂಡಿತ ಕೊಡ್ತೀವಿ ಸರ್, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಆಫರೇ ಕೊಡ್ತೀವಿ. ಸೊ ಈಗ ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದ್ರೆ ಎಲ್ಲ ಕಡೆ ನೀವೇ ನೋಡಿದ್ರ, ತುಂಬಾ ಕಡೆ ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಕಡೆ ಪ್ರೈಸ್ ಹೈಕ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಆಫರ್ಗೆ ಪ್ಲಾನ್ ಮಾಡ್ತಾ ಇದ್ವಿ. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೂಡ ಪ್ಲಾನ್ ಮಾಡ್ತೀವಿ ಸರ್. ಈಗ ಆಫರ್ ಕೊರತೆಗೆ ಪ್ರಾಬ್ಲಮ್ ಸಿಲಿಂಡರ್ ಸರ್. ಸರಿ, ಮುಂದಿನ ದಿನಗಳಲ್ಲಿ ಆಫರ್ಗಳು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಇಂತ ಒಂದು ಹೈಟೆಕ್ ಏರಿಯಾದಲ್ಲಿ ಆಫರ್ಗಳು ಕೊಡೋದೇ ರೇರು ಸರ್. ಖಂಡಿತ. ಬೇರೆ ಕಡೆ ಎಲ್ಲ ನಾವೇ ಕೇಳಿರುವಂಗ ಒಂದು ಬಿರಿಯಾನಿ 300, ಹೌದು ಸರ್. ಇಲ್ಲಿ ಇನ್ನೊಂದು 100 ರೂಪಾಯಿ 200 ರೂಪಾಯಿ ಹಾಕಿದ್ರೆ ಇಲ್ಲಿ ಬಫೆಟ್ ಬರುತ್ತೆ. ಒಂದು ಬಫೆಟ್ 50 ಐಟಮೇ ತಿನ್ಬೋದು. ಖಂಡಿತ ಖಂಡಿತ. ಹೌದು. ಒಂದೊಂದು ಊಟಕ್ಕೆ 700-800 ರೂಪಾಯಿ ಇದೆ, ಒಂದೊಂದು 1000 ರೂಪಾಯಿ ಇದೆ. ಹೌದು. ಅಲ್ಲಿ ಇಬ್ಬಿಬ್ರು ಊಟ ಮಾಡ್ಬೋದು ಇಲ್ಲಿ. ಹೌದು ಸರ್, ಖಂಡಿತ. ಆಮೇಲೆ ಜೊತೆಗೆ ಇಲ್ಲಿ ಬರೀ ಫ್ಯಾಮಿಲಿಗಳು ಬರ್ತಾರಲ್ಲ, ಇಲ್ಲಿ ಕೊಡೋ ಟೇಸ್ಟ್ ಕಾ ಅಥವಾ ಏನಕ್ಕೆ ಅಂತ ಇಷ್ಟೊಂದು ಜನ ಬರ್ತಾರೆ? ಅಟ್ಮಾಸ್ಫಿಯರ್ ಆ ತರ ಇಲ್ಲಿ ಫುಲ್ಲು. ಈಗ ನಿಮ್ಮ ಗಂಡ ಹೆಂಡತಿ ಬಂದ್ರೆ ಅವ್ರ ಜೊತೆ ತಂದೆ ತಾಯಿ ಬರ್ತಾರೆ, ಮಕ್ಕಳು ಬರ್ತಾರೆ, ಒಂಥರ ವಾತಾವರಣ ಚೆನ್ನಾಗಿರೋದ್ರಿಂದ ಫುಲ್ಲು ಟೀಮ್ ಬರ್ತಾರೆ ಸರ್. ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಈ ಒಬ್ರು ಮಂಗಳೂರವ್ರು ಬಂದಿರು, ಅವ್ರು ತುಂಬಾ ಸಜೆಸ್ಟ್ ಮಾಡ್ತಿರೋ ಅಂತಂದ್ರೆ ತುಂಬಾ ಖಾರವಾಗಿ ನಮ್ಮ ಮಂಗಳೂರು ಶೈಲಿ ತರ ಊಟ ಇದೆ, ನಮ್ಮ ಮಂಗಳೂರು ಫ್ರೆಂಡ್ಸ್ ಎಲ್ಲ ಇಲ್ಲಿ ಬರಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಅಂದ್ರೆ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತಾ? ಹೇಗೆ ಸರ್ ಹೇಳಿದ್ನಲ್ಲ, ಚೇಂಜಸ್ ಮಾಡ್ತಾರೆ ಇರ್ತೀವಿ ನಾವು. ಈಗ ಇಲ್ಲಿ ಹೆಂಗಂದ್ರೆ ಎಲ್ಲ ಈಗ 15 ಐಟಮ್ 35 ಐಟಮ್ ಅಂತ ಹೇಳಿದ್ರಲ್ಲ, ಎಲ್ಲ ಸ್ಪೈಸಿನೇ ಇರಲ್ಲ, ಎಲ್ಲ ಸಪ್ಪೆನೇ ಇರಲ್ಲ. ಒಂದೊಂದು ಐಟಮ್ ಅದು ಏನೋ ವಿಶಿಷ್ಟ ಇರುತ್ತೆ ಆ ಥರ ಇರುತ್ತೆ. ಈಗ ನೀವು ಗುಂಟೂರು ಹೇಳಿದ್ರಿ, ಗುಂಟೂರು ಸ್ವಲ್ಪ ಸ್ಪೈಸಿ ಇರುತ್ತೆ. ಚಿಲ್ಲಿ ಚಿಕನ್ ಹೇಳಿದ್ರಿ, ಚಿಲ್ಲಿ ಚಿಕನ್ ಮೀಡಿಯಂ ಸ್ಪೈಸಿ ಇರುತ್ತೆ. ಆಮೇಲೆ ಪೆಪ್ಪರ್ ಚಿಕನ್ ಬರುತ್ತೆ, ಅದು ಮೀಡಿಯಂ ಸ್ಪೈಸಿ. ಹಂಗೆ ಡಿಪೆಂಡ್ ಅಪಾನ್ ಸ್ಟಾರ್ಟರ್ಸ್ ಮೇಲೆ ಆಗುತ್ತೆ. ಈಗ ಎಲ್ಲ ಭಾಗದವ್ರಿಗೂ ಹೊಂದ್ಕೊಳ್ಳೋಂಗೆ ನಾವು ಸ್ಟಾರ್ಟರ್ಸ್ಗಳಾಗಲಿ ಮೇನ್ ಕೋರ್ಸ್ಗಳಾಗಲಿ ಮಾಡಿದ್ದೀವಿ. ಆಂಬೂರ್ ಬಿರಿಯಾನಿ ಮಾಡ್ತೀವಿ, ದೊನ್ನೆ ಬಿರಿಯಾನಿ ಮಾಡ್ತೀವಿ, ಆಂಧ್ರ ಪಲಾವ್ ಮಾಡ್ತೀವಿ. ಸೊ ಡೇ ಬೈ ಚೇಂಜಸ್ ಇರುತ್ತೆ. ಕೆಲವರು ಆಂಧ್ರದವರು ಏನೋ ಹೈದರಾಬಾದಿ ಬಿರಿಯಾನಿ ಇಷ್ಟಪಡ್ತಾರೆ, ತಮಿಳ್ನಾಡರು ಆಂಬೂರ್ ಬಿರಿಯಾನಿ ಇಷ್ಟಪಡ್ತಾರೆ. ಸೊ ಹಂಗಾಗಿ ಚೇಂಜಸ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಎಲ್ಲ ಬರೋರೆಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಸೊ ಅವ್ರಿಗೂ ಸ್ವಲ್ಪ ಚೇಂಜಸ್ ಸಿಗ್ತಾ ಇರುತ್ತೆ ಅಂತ. ಸರ್, ತುಂಬಾ ಜನ ಬಂದವರೆಲ್ಲ ಸರ್ವಿಸ್ ಸೂಪರ್ ಅಂತೀರಿ, ಏನ್ ಕಾರಣಕ್ಕೆ ಸರ್? ಸರ್, ಸರ್ವಿಸ್ ಸೂಪರ್ ಅಂದ್ರೆ ನಾವು ಯಾವುದೇ ಐಟಮು ಮುಂಚೆ ಸ್ಟಾಕ್ ಮಾಡ್ಬಿಟ್ಟು ಇಟ್ಕೊಡೋದಿಲ್ಲ. ಪ್ರತಿಯೊಂದು ಈಗ ಏನ್ ಸ್ಟಾರ್ಟರ್ಸ್ ಇದೆ ಎಲ್ಲ ರೀಫಿಲ್ಗಳು ಖಾಲಿ ಆದ ತಕ್ಷಣ ತಂದ್ ಬಿಸಿ ಮಾಡಿ ತಂದಾಕ್ತಿವಿ ಅಲ್ಲೇ ಸರ್. ಯಾಕಂದ್ರೆ ಈಗ ಒಂದೇ ಸಲ ಮಾಡಿ ಒಂದೇ ಸಲ ಫಿಲ್ ಮಾಡ್ಬಿಟ್ರೆ ತಣ್ಣಗಾಗುತ್ತೆ, ತಿನ್ನಕ್ ಚೆನ್ನಾಗಿರ್ತಿಲ್ಲ. ಈಗ ಸ್ವಲ್ಪ ಮಾಡಿರ್ತೀವಿ, ಅದು ಖಾಲಿ ಆದ ತಕ್ಷಣ ನೆಕ್ಸ್ಟ್ ಮತ್ತೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗೆ ಎಲ್ಲ ರಿಫಿಲ್ ಮಾಡ್ಕೊಡ್ತೀವಿ. ಫಿಶ್ ಆಗ್ಬೋದು, ಕಬಾಬ್ ಆಗ್ಬೋದು, ಬಟರ್ ರೋಟಿ, ಬಟರ್ ನಾನ್ ಆಗ್ಬೋದು, ಇವೆಲ್ಲ ಸ್ಟಾಕ್ ಇಟ್ಟರೆ ಚೆನ್ನಾಗಿರಲ್ಲ ಸರ್. ಸೊ ನಾವು ಬಿಸಿ ಕೊಡ್ತಾ ಇರಬೇಕು. ಅದಕ್ಕೆ ಇರ್ಬೇಕು ಇಷ್ಟೊಂದು ಫ್ಯಾಮಿಲಿಗಳು, ವಯಸ್ಸಾದಂತವ್ರು, ಅದು ಹೆಣ್ಮಕ್ಳು ಲೇಡೀಸ್ ಗಳೇ ಜಾಸ್ತಿ ಬರ್ತಿದ್ದಾರೆ ಸರ್. ಈಗ ಊಟ ಮಾಡಕ್ಕೆ ದೂರದಿಂದೆಲ್ಲ ಬರ್ತಾರೆ. ಸೊ ನಾವು ಟೇಸ್ಟ್ ಆಗಿ ಬಿಸಿಯಾಗಿ ಕೊಟ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಹೌದು, ಅವ್ರಿಗೆ ನಮ್ ಕೂಡ ದುಡ್ಡು ಮ್ಯಾಟ್ರ್ ಆಗಲ್ಲ. ನಾವು ಟೇಸ್ಟ್ ಆಗಿ ಕೊಟ್ಟಾಗ ನೆನ್ಸ್ಕೊಂತಾರೆ ಅವ್ರು ಇಲ್ಲಿ ಒಬ್ರು ಬಂದು ಊಟ ಮಾಡ್ಕೊಂಡ್ರೆ ಅವರೇ 10 ಜನ ಕೇಳ್ತಾರೆ. ಇಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆ ಏನಾರು ಇದೆ ಸರ್? ಹೌದು ಸರ್. ಎಷ್ಟು ಜನದಿಂದ ಎಷ್ಟು ಜನ ಗಂಟೆ ಮಾಡ್ಕೊಡ್ತೀರಾ ಮಿನಿಮಮ್ ಅಂದ್ರೆ? ಸರ್ ಮಿನಿಮಮ್ 20 ಜನ ಬಂದ್ರೆ ಮಾಡ್ಕೊಡ್ತೀವಿ. ನೀವು 100 ಜನ 500 1000 ಜನ ಬಂದ್ರೆ ಮಾಡ್ಕೊಡ್ತೀವಿ. 20 ಜನಕ್ಕೂ ಸರ್ವಿಸ್ ಕೊಡ್ತೀರಾ ಅಥವಾ ಹೆಂಗೆ? ಬೇಕಂದ್ರೆ ಸರ್ವಿಸ್ ಕೊಡ್ತೀವಿ ಸರ್. ಸರ್ವಿಸ್ ಬೇಕಂದ್ರೆ ಕೊಡ್ತೀವಿ, ಇಲ್ಲ ನಮಗೆ ಸರ್ವಿಸ್ ಬೇಡ, ನಮಗೆ ಪ್ಯಾಕ್ ಮಾಡಿ ಪಾರ್ಸಲ್ ಕಳಿಸಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ. ಇಲ್ಲ ನಮಗೆ A to Z ಸರ್ವಿಸ್ ಬೇಕು, ಸೆಟಪ್ ಎಲ್ಲ ಮಾಡ್ಕೊಡಿ ಅಂದ್ರೆ ಅದಕ್ಕೂ ಮಾಡ್ಕೊಡ್ತೀವಿ. ಇದು ವೆಜ್ ನಾನ್ ವೆಜ್ ಎರಡು ಕೂಡ ಎರಡು ಮಾಡ್ಕೊಡ್ತೀವಿ. ಏನೇ ವ್ಯವಸ್ಥೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ. ಅಂದ್ರೆ ಇಲ್ಲಿ ಬರ್ತಾ ಇರೋ ನಂಬರ್ ಸಂಪರ್ಕ ಮಾಡಿದ್ರೆ ನೀವು ಮಾಹಿತಿ ಎಲ್ಲ ಕೊಡ್ತೀರಾ? ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನಮ್ಮ ಒಂದು ನೋಡ್ತಾ ಇರೋ ವೀಕ್ಷಕರ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ದಯವಿಟ್ಟು ನಿಲ್ಲಿಸ್ಬಿಟ್ಟಿರುವಂತ ಆಫರ್ನ ಪುನಃ ಶುರು ಮಾಡಿ ಅನ್ನೋದೊಂದೇ ಒಂದು. ಯಾಕೆಂದ್ರೆ ನೀವು ಈ ಗ್ಯಾಸ್ ಪ್ರಾಬ್ಲಮ್ ಇರೋ ಟೈಮಲ್ಲೂ ಕೂಡ ಆಫರ್ಗಳನ್ನ ರೇಟ್ಗಳು ಚೇಂಜ್ ಮಾಡಿಲ್ಲ, ಆದ್ರೆ ಆಫರ್ ಮಾತ್ರ ನಿಲ್ಸಿದಿರಿ. ರೇಟ್ ಈಗ ಹೇಳ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನೇನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಆಫರು ಈಗ ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಕೇಳ್ಕೊತೀನಿ. ಆದ್ರೆ ಒಂದು ಊಟಕ್ಕೆ ಎಷ್ಟು ರೇಟ್ ಇದೆ ಹೇಳ್ಬಿಡಿ ಸರ್. ಸರ್, ಈಗ ವೆಜ್ ಬಫೆಟ್ ಬಂದ್ಬಿಟ್ಟು 399, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರ್ಬಿಟ್ಟು 399 ಇದೆ. ಸೊ ನೀವು ಅದೇ ಹೊರಗಡೆ ಹೋಗಿ ಒಂದು ರೋಟಿ ಒಂದು ದಾಲ್ ತಗೊಂತೀನಿ ಅಂದ್ರೆ 350 rupees ಆಗುತ್ತೆ. ಇಲ್ಲಿ 35 ಐಟಮು, ಸ್ಟಾರ್ಟರ್ಸ್, ಮೇನ್ ಕೋರ್ಸ್, ಆಮೇಲೆ ಚಾಟ್ ಕೌಂಟ್ರು, ಡೆಸರ್ಟ್ಸ್, ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಸೇರಿ ಬರೀ 399 ಇದೆ. 399 ವೆಜ್ 35 ಐಟಮ್ಗೆ. ಹೌದು ಸರ್. ನಾನ್ ವೆಜ್ಗೆ ಸರ್? ನಾನ್ ವೆಜ್ 599 ಇದೆ, 599 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರಿ. ಸೊ ಈಗ ನಮ್ಗೆ ಇಲ್ಲೇನೋ ಒಂದು ಐಟಮ್ ಕೊಡ್ತಿಲ್ಲ,
ಒಂದು 14-15 ಐಟಮ್ 15 ಇರುತ್ತೆ. ಹಾ. ಅದ್ರ ಜೊತೆಗೆ ಏನು 30-35 ಐಟಮ್ ವೆಜ್ ಇನ್ಕ್ಲೂಡ್ ಇರುತ್ತೆ. ಏನನ್ನ ತಗೊಳ್ಳಿ ಒಂದು 45 ಐಟಮ್ ಮೇಲೆ ಇರುತ್ತೆ. ಓನ್ಲಿ 599. 599 ರೂಪಾಯಿಗೆ ಹೌದು 15 ನಾನ್ ವೆಜ್ ಐಟಮು, ಹೌದು 35 ವೆಜ್ ಐಟಮು, ಎರಡು ಸೇರಿ 50 ಐಟಮು. ಹೌದು ಸರ್. ಒಂದೊಂದ್ ಪೀಸ್ ತಿಂಬ್ರೆ ಹೊಟ್ಟೆ ತುಂಬ್ಕೊಬಿಡುತ್ತೆ. ಹೌದು ಸರ್. ತಿನ್ನ ತಾಕತ್ತಿದ್ರೆ ತಿನ್ಬೋದು ಯಾರಾದ್ರೂ. ನಾವು ಅದೇ ಕಸ್ಟಮರ್ಗೆ ಹೇಳ್ತೀವಿ ಸ್ಟಾರ್ಟಿಂಗ್ ಬಂದ ತಕ್ಷಣ, ನೀವೇನೇ ತಿನ್ನಿ ಸ್ವಲ್ಪ ಹಾಕೊಂಡು ಟೇಸ್ಟ್ ನೋಡಿ, ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೋ ಅದೊಂದು ಜಾಸ್ತಿ ತಗೊಳ್ಳಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಸೊ ಹಂಗಾಗಿ ಇಲ್ಲ ಕಸ್ಟಮರ್ ಅದೇ ಥರ ಸಪೋರ್ಟ್ ಮಾಡ್ತಾ ಇದಾರೆ, ಯಾವುದು ವೇಸ್ಟೇಜ್ ಮಾಡ್ತಾ ಇಲ್ಲ. ಅದು ಯಾವ್ದು ಇಷ್ಟ ಆಗುತ್ತೋ ಅದು ತಗೊತಾರೆ, ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್ ಇಲ್ಲಿ. ಆಯ್ತು ಸರ್, ನಿಜವಾಗ್ಲೂ ಖುಷಿ ಆಯಿತು. ನಾವು ಇನ್ನೊಂದು ಸಾರಿ ಮತ್ತೊಂದು ಸಾರಿ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಆಫರ್ನ ಇಡಿ. ತುಂಬ ಜನ ಇಲ್ಲ, ಯಾಕೆಂದರೆ ಇಲ್ಲಿ IT ಕಂಪ್ನಿಲಿ ಎಲ್ಲ ಶ್ರೀಮಂತರ ಕೆಲಸ ಮಾಡೋದಿಲ್ಲ. ಹೌದು ಸರ್. ಹೌದು. ಎಂಪ್ಲಾಯಿಗಳು ಬೇರೆ ಅಂತಿದ್ರೆ ಅದ್ರ ಕೆಳಗಡೆ ಕೆಲಸ ಮಾಡೋರು 50-60% ಜನ ತಳಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರು ಎಲ್ಲರೂ ಊಟ ಮಾಡಬೇಕು ಅನ್ನೋ ಇಷ್ಟ ಇರುತ್ತೆ. ಹೌದು. ಅವ್ರಿಗೆ ಒಳ್ಳೆ ಆಫರ್ ಕೊಡಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ.